ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡೀಲಿಕ್ಕೆ ಸುಮತಿ ಮೇಡಮ್ ಅವರು ಮತ್ತು ಅವರ ಕುಟುಂಬಸ್ಥರು ಮತ್ತು ಅವರ ಹಸ್ಬೆಂಡ್ ಬಂದಿದ್ದಾರೆ. ಅವರು 9 ತಿಂಗಳ ತುಂಬು ಗರ್ಭಿಣಿ. ಸೊ ಜನಸ್ನೇಹಿ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡಿಬೇಕಂತ ಬಂದಿದ್ದಾರಂತೆ. ಸೊ ದಯವಿಟ್ಟು ಬನ್ನಿ, ಒಳಗೆ ಬನ್ನಿ. ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಅವ್ರಿಗೆ ಸಿಗಲಿ. ಸೊ 9 ತಿಂಗಳ ತುಂಬು ಗರ್ಭಿಣಿಯಾಗಿರ್ತಕ್ಕಂಥ ಸುಮತಿ ಮೇಡಮ್ ಅವರು ಆಶ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲೇ ನಮಸ್ಕಾರ ಮಾಡ್ಕೊಡಿ. Outra gak? ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ಸುಮತಿ ಅಕ್ಕ ಅವ್ರದ್ದು 9 ತಿಂಗಳ ಸೀಮಂತ ಕಾರ್ಯಕ್ರಮ. ಸೊ ಹಾಗಾಗಿ ಅವ್ರ ಆಸೆ ಬಂದ್ಬಿಟ್ಟು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಆಶೀರ್ವಾದ ಪಡ್ಕೊಳ್ಬೇಕು, ಅವ್ರನ್ನ ಮೀಟ್ ಮಾಡಬೇಕು, ಅವ್ರಿಗೆಲ್ಲ ಒಂದು ಹೊತ್ತಿನ ಊಟದ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತೇಳಿ ಅವರ ಸೀಮಂತವನ್ನ ಅದ್ದೂರಿಯಾಗಿ ಆಚರಣೆ ಮಾಡಿದೆ. ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ನಿಮ್ಗಳ ಜೊತೆ ಆಚರಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಅವ್ರಿಗೊಂದು ಆಶೀರ್ವಾದ ಮಾಡಿ. ಮುಕ್ಕೋಟಿ ದೇವ್ರಗಳ ಆಶೀರ್ವಾದ ಸಿಗ್ದಂಗೆ ಆಗುತ್ತೆ. ಸೊ ಎಲ್ಲರೂ ಕೂಡ ಅವ್ರಿಗೆ ಆಶೀರ್ವಾದ ಮಾಡಿ. ನಮಸ್ಕಾರ. ಎಲ್ಲ ಹೆಣ್ಮಕ್ಳಿಗೂ ಒಂದು ಆಸೆ ಇರುತ್ತೆ, ಸೀಮಂತ ಅಂದ ತಕ್ಷಣ ಅದ್ದೂರಿಯಾಗಿ ಆಚರಣೆ ಮಾಡಬೇಕು, ಮನೆಗಳ ಹತ್ರ ಸಂಭ್ರಮಾಚರಣೆ ಇರಬೇಕು, ಜೊತೆಗೆ ಸಂಬಂಧಿಕರನ್ನೆಲ್ಲ ಕರೆದು ಜೋರಾಗಿ ಆಚರಣೆ ಮಾಡಿ ಅವ್ರಿಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡ್ಬೇಕಂತ ಆಸೆ ಪಡ್ತಾರೆ. ಅಂಥದ್ರಲ್ಲಿ ನೀವು ಇಲ್ಲಿ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ, ಒಂದು ಸಣ್ಣ ಆಶ್ರಮ, ಇಲ್ಲಿ ಆಚರಣೆ ಮಾಡ್ಕೊಳ್ಬೇಕಂತ ತಮ್ಗೆ ಯಾಕೆ ಅನ್ನಿಸ್ತು? ಎಲ್ಲ ಇದ್ದವ್ರಿಗೆ ಕೊಡೋದ್ಕಿಂತ ಏನು ಇಲ್ದಿರೋರಿಗೆ ಕೊಡೋದು ಬೆಸ್ಟ್ ಅನ್ನಿಸ್ತು, ಅದಕ್ಕೆ. ಸೊ ನಿಮಗೆ ಇಲ್ಲಿ ಬಂದಿದ್ದಕ್ಕೆ ಖುಷಿ ಆಯ್ತಾ? ಇವಾಗ ಎಷ್ಟು ಖುಷಿ ಆಯ್ತು? ತುಂಬಾ ಜಾಸ್ತಿ. ಡಾಕ್ಟರ್ ಹೇಳ್ತಾರೆ 9 ತಿಂಗಳು ಆದ್ಮೇಲೆ ಎಲ್ಲೂ ಕೂಡ ಜಾಸ್ತಿ ಓಡಾಟ ಮಾಡಬಾರ್ದು, ಎಲ್ಲೂ ಹೋಗ್ಬಾರ್ದು ಅಂತಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದೀರಾ, ಎಷ್ಟು ಖುಷಿ ಆಗ್ತದೆ ತಮಗೆ? ಆಕ್ಚುಲಿ ಬೆಡ್ ರೆಸ್ಟ್ ಅಲ್ಲಿ ಇರೋದು ನಾನು, ಬಟ್ ಆದ್ರೆ ಇವತ್ತೊಂದಿನ ಏನು ಮಾಡಕ್ಕಾಗಲ್ಲ, ಬರ್ಬೇಕಾಗಿತ್ತು. ಖುಷಿ ಆಗಿದೆ, ತುಂಬಾ ಖುಷಿ ಆಗಿದೆ. ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಚೆನ್ನಾಗಿದೆ, ಕ್ಲೀನೆಸ್ ಇದೆ, ಎಲ್ಲರೂ ಚೆನ್ನಾಗಿ ಬಂದಿದ ತಕ್ಷಣ ಚೆನ್ನಾಗಿ ಮಾತಾಡ್ಸಿದ್ರು, ಬಾಯಿ ತುಂಬಾ ಮಾತಾಡ್ಸಿದ್ರು. ಕರ್ನಾಟಕದ ಜನಕ್ಕೆ ಈ ಆಶ್ರಮದ ಬಗ್ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಇರೋದ್ಕಿಂತ ಇಲ್ಲಿ ಬಂದು ಜಾಸ್ತಿ ಸೇವೆ ಮಾಡಿ ಬೇರೆಯವ್ರಿಗೆ ಇರೋದ್ ಮಾಡೋದ್ಕಿಂತ ಏನು ಇಲ್ದಿರೋರಿಗೆ ಮಾಡೋದು ತುಂಬಾ ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ಒಂದಿನ ನಮ್ಮ ಹೆಸರಲ್ಲಿ ಅವ್ರು ಊಟ ಮಾಡಿ ಆಶೀರ್ವಾದ ಮಾಡ್ತಾರೆ ಅಷ್ಟೇ. ಬೇರೆ ಕಡೆ ಹೋಗೋದ್ಕಿಂತ ಇಲ್ಲಿ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್. ಥ್ಯಾಂಕ್ ಯು ಸೊ ಮಚ್. Side.
ಹಾಕಿ ಅಕ್ಕ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.